ದ್ವಿಭಾಷಾ ಮಾಧ್ಯಮ ಶಾಲೆಗಳ 2ನೇ ತರಗತಿಯ ಪರಿವರ್ತನಾವಧಿಯ ಚಟುವಟಿಕೆಗಳು. ವಿಷಯ ಕನ್ನಡ. ಮೊದಲನೇ ದಿನ ಈ ಕನ್ನಡ ವಿಷಯದಲ್ಲಿ ಯಾವ ಒಂದು ಕಾರ್ಯವನ್ನು ನಿರ್ವಹಿಸಬೇಕು ಮಾಡಬೇಕು ಅಂತಕ್ಕಂಥ ವಿವರಣೆಯನ್ನು ನೋಡೋಣ. ದಿನ 1. ಮಕ್ಕಳು ಹಾಡು, ಕತೆ, ವಿವಿಧ ಚಟುವಟಿಕೆಗಳ ಮೂಲಕ ತರಗತಿ ಪ್ರಕ್ರಿಯೆಗೆ ಅಣಿಗೊಳಿಸುವುದು. ಇವತ್ತಿನ ದಿವಸ ಕನ್ನಡ ಒಂದು ಪೀರಿಯಡಲ್ಲಿ ಮಕ್ಕಳಿಗೆ ಸಣ್ಣ ಸಣ್ಣ ಹಾಡುಗಳನ್ನ, ಕಥೆಗಳನ್ನ, ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಇಲ್ಲಿ ಮಕ್ಕಳನ್ನ ತರಗತಿ ಪರಿಸರಕ್ಕೆ ಅಣಿಗೊಳಿಸ್ತಕ್ಕಂಥದ್ದಿದೆ. ಅದರ ವಿವರಣೆಯನ್ನೇ ಹೇಗೆ ಇದು ಮಾಡಿದರೆ ನೋಡೋಣ. ಸೊ ಹಾಡು ಪದ್ಯಗಳನ್ನು ಆಸಕ್ತಿಯಿಂದ ಆಲಿಸಿ ತಮಗೆ ಇಷ್ಟವಾದ ಅಂಶವನ್ನು ಸರಳ ಪದಗಳಲ್ಲಿ ಹೇಳುತ್ತಾರೆ. ಹಾಡಿನಲ್ಲಿಯೋಣ, ಹಾಡಿ ಕುಣಿಯೋಣ ಅಂತಂದು ಹೇಳಿ ಇಲ್ಲಿ 2 ದಿವಸ ಇದೆ. ಸೊ ಇವತ್ತಿನ ದಿವಸ ಕೇವಲ ಮಕ್ಕಳು ಹಾಡೋದು ಪದ್ಯ ಅಥವಾ ಕಥೆಗಳ ಮೂಲಕ, ಸಂಭಾಷಣೆ ಮೂಲಕ, ಚಟುವಟಿಕೆಗಳ ಮೂಲಕ ಮಕ್ಕಳನ್ನ ತರಗತಿ ಸನ್ನಿವೇಶಕ್ಕೆ ಅಣಿಗೊಳಿಸುವುದು. ಇದು 2ನೇ ತರಗತಿ ಕನ್ನಡ ವಿಷಯ. 2ನೇ ತರಗತಿ ಇಂಗ್ಲಿಷಲ್ಲಿ ಮೊದಲನೇ ದಿನ ಯಾವ ಒಂದು ಚಟುವಟಿಕೆನ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇ ದಿವಸ ಫಸ್ಟ್ ವಿ ಮೀಟ್ ದೆನ್ ವಿ ಗ್ರೀಟ್ ಅಂತಕ್ಕಂಥ ಚಟುವಟಿಕೆ ಹೆಸರಿದೆ, ಆಕ್ಟಿವಿಟಿ ನೇಮು. ಸೊ ಈ ಆಕ್ಟಿವಿಟಿನ ಯಾವ ಥರ ನಿರ್ವಹಿಸಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಲರ್ನಿಂಗ್ ಔಟ್ಕಮ್ ರಿಸೈಟ್ಸ್ rhymes with proper actions, rhyme and clear pronunciation, and responds orally to simple comprehension questions, listens to greetings and polite expressions and uses them appropriately. ಗುಡ್ ಮಾರ್ನಿಂಗ್, ಪ್ಲೀಸ್ ಅಂತಕ್ಕಂಥದ್ದು. ಸೊ ಆ್ಯಕ್ಟಿವಿಟೀಸು ಬಂದಿಲ್ಲಿ ಇಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಫಸ್ಟ್ ವಿ ಮೀಟ್, ದೆನ್ ವಿ ಗ್ರೀಟ್, ಕ್ಲಾಪ್, ಸ್ಟ್ಯಾಂಪ್, ವೇವ್, ಶೇಕ್, ಫ್ರಮ್ ವರ್ಡ್ಸ್ ಟು ವಿಸ್ಡಮ್, ಮ್ಯಾನರ್ಸ್ ಇನ್ ಮೆಲಡಿ, ಫೈಂಡ್ ಮೈ ಗ್ರೀಟಿಂಗ್ ಫ್ರೆಂಡ್, ಮ್ಯಾಜಿಕ್ ಬಾಸ್ಕೆಟ್ ಅಂತ 6 ಚಟುವಟಿಕೆಗಳಿದಾವು. ಸೊ ಡೇ 1 ಚಟುವಟಿಕೆ ಬಂದು ಫಸ್ಟ್ ವಿ ಮೀಟ್ ದೆನ್ ವಿ ಗ್ರೀಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ಗ್ರೀಟ್ ಆ್ಯಂಡ್ ಮೀಟ್ ಅಂತ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಸೊ ಮಗು ಯಾವ ಒಂದು ಆಪ್ಷನ್ನ ಆಯ್ಕೆ ಮಾಡುತ್ತೋ ಗ್ರೀಟ್ ಮಾಡಲಿಕ್ಕೆ, ಹ್ಯಾಂಡ್ ಶೇಕ್, ಹೈಫೈ, ಫಿಸ್ಟ್ ಬಂಪ್, ಪಿಂಕಿ ಶೇಕ್, ಹಗ್, ಇದ್ರ ಜೊತೆ ನಮಸ್ತೆ ಕೂಡ ಹಾಕೋಬಹುದು. ನಾವು ಯಾವ ಥರ ಬೇಕಾದ್ರೂ ಮಗು ಗುಡ್ ಮಾರ್ನಿಂಗನ್ನು ಅಕ್ಸೆಪ್ಟ್ ಮಾಡ್ಕೋಬೋದು. ಮಗುನ ಯಾವುದನ್ನು ಚೂಸ್ ಮಾಡುತ್ತೋ ಅದರ ಥರ ನೀವು ಮಗುವಿನ ಜೊತೆ ಗುಡ್ ಮಾರ್ನಿಂಗನ್ನು ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿದೆ ನೋಡಿ, ಲೆಟ್ ದ ಚಿಲ್ಡ್ರನ್ ಸ್ಟಿಕ್ ಒನ್ ದ ಮಾರ್ನಿಂಗ್ ಗ್ರೀಟಿಂಗ್ಸ್ ಆ್ಯಂಕರ್ ಚಾರ್ಟ್ ಇನ್ ದ ಎಂಟ್ರೆನ್ಸ್ ಆರ್ ಆನ್ ದ ಡೋರ್. ಲೆಟ್ ದ ಟೀಚರ್ ಸ್ಟ್ಯಾಂಡ್ ಎಟ್ ದ entrance near the door to welcome the children. Guide the students to choose one morning greeting from anchor chart. Tap on the chosen greeting and wish the teacher in the same way. If he or she taps on high five, he or she should do high five with the teacher. If he or she taps on handshake, he should shake hands with the teacher. Later, they can greet their friends in the deserved way they like, hug, wave, fist bump, ನಮಸ್ತೆ, ಗುಡ್ ಮಾರ್ನಿಂಗ್ ಎಕ್ಸೆಟ್ರಾ. ಅಂದರೆ ಟೀಚರ್ ಜೊತೆಗೆ ಗ್ರೀಟ್ ಆದಮೇಲೆ ಫ್ರೆಂಡ್ಸ್ ಜೊತೆ ಕೂಡ ಇದು ಆ್ಯಕ್ಟಿವಿಟಿ ಮಾಡಬೇಕು. ಸಿ ದಟ್ ಎವ್ರಿ ಚಿಲ್ಡ್ರನ್ ಮೀಟ್ಸ್ ದ ಟೀಚರ್ ಆ್ಯಂಡ್ ಎಂಟರ್ಸ್ ದ ಕ್ಲಾಸ್. ಸೊ ಇದು ಆಯಿತು. ನೆಕ್ಸ್ಟು ಇದರಲ್ಲಿ ರೈಮ್ ಟೈಮ್ ಅಂತ ಕೂಡ ಇದೆ. ರೈಮ್ ಟೈಮು. ಸೊ ಏಬಲ್ ಟು ಲಿಸನ್ ಆ್ಯಂಡ್ ರಿಪೀಟ್ ಸಿಂಪಲ್ ರೈಮ್ಸ್ ವಿತ್ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಸೊ ಇಲ್ಲಿ ಪ್ರೊನೌನ್ಸಿಯೇಷನ್ನು ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ರೈಮನ್ನು ಕೊಟ್ಟಿದ್ದಾರೆ. ಸೊ ಗುಡ್ ಮಾರ್ನಿಂಗ್, ಹೌ ಆರ್ ಯು ಟುಡೇ, ಐ ಆಮ್ ಹ್ಯಾಪಿ, ಐ ಆಮ್ ಸ್ಮೈಲಿಂಗ್, ಲೆಟ್ ಅಸ್ ಲರ್ನ್ ಆ್ಯಂಡ್ ಪ್ಲೇ. I am happy, I am smiling, let us learn and play. Clap your hands and say hello, let us learn and play. Clap your hands and say hello, let us learn and play. Clap your hands, say hello, stamp your pat and go, go, go. Clap your hands and say hello, stamp your feet and go, go, go. Wave to friends and give a cheer. Good morning everyone here. Wave to friends and give a cheer. Good morning everyone here. ಸೊ ಈ ರೈಮನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿಯಾಗಿ ಯೂಸ್ ಮಾಡಬೇಕು. ಸೊ ಗ್ಯಾದರ್ ಚಿಲ್ಡ್ರನ್ ಇನ್ ಸೆಮಿ ಸರ್ಕಲ್. ಇಲ್ಲಿ ಪ್ರೊಸೀಜರ್ ಕೊಟ್ಟಿದ್ದಾರೆ. ಗ್ಯಾದರ್ ದ ಚಿಲ್ಡ್ರನ್ ಇನ್ ಅ ಸೆಮಿ ಸರ್ಕಲ್, ಹ್ಯಾಂಗ್ ದ ರೈಮ್ ಚಾರ್ಟ್ ಇನ್ ಫ್ರಂಟ್ ಆಫ್
children so that it is clearly visible. Now, let the teacher recite the rhyme with action. Ask the students to listen to the rhyme carefully. Sing or recite the rhyme slowly with clear pronunciation, intonation, rhyme, and rhythm. Children follow the teacher and recite the rhyme. This is English activity. ಎರಡನೇ ತರಗತಿ ಟ್ರಾನ್ಸಿಷನ್ ಪೀರಿಯಡ್ ಮೊದಲ ದಿನದ್ದು. ಮ್ಯಾಥ್ಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಥ್ಸಲ್ಲಿ ಬಂದರೆ ಫಸ್ಟ್ ಡೇ ಆ್ಯಕ್ಟಿವಿಟಿ ಗ್ರೀಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ರೀತಿ ಪ್ರೊಸೀಜರ್ ಏನು ಕೊಟ್ಟಿಲ್ಲ. ಎರಡನೇ ದಿವಸದಿಂದ ಚಟುವಟಿಕೆ ಯಾವ ಥರ ಮಾಡ್ಕೊಂಡು ಹೋಗಬೇಕು ಅಂತ ಇದೆ. ಅದಕ್ಕೆ ಫಸ್ಟ್ ಗ್ರೀಟಿಂಗ್ಸ್ ಅಂತ ಇದೆ, ಪರಸ್ಪರ ಪರಿಚಯ ಅಂತಿದೆ. ಮಕ್ಕಳಿಗೆ ನಂಬರ್ ಕಾರ್ಡ್ಸ್ಗಳನ್ನು ಹಾಕಿ ಒಂದು ನಂಬರನ್ನು ಪಿಕ್ ಮಾಡೋಕ್ಕೆ ಹೇಳಬೇಕು. ಆ ನಂಬರ್ನ ಕರೆಕ್ಟಾಗಿ ಹೇಳಿದರೆ ಸೊ ಅವನು ಕ್ಲಾಸ್ಗೆ ತನ್ನನ್ನು ಪರಿಚಯ ಮಾಡ್ಕೋಬಹುದು. ಅಂದರೆ ಯಾವುದೋ ಒಂದು ನಂಬರ್ 34 ಅಂತ, ಸೊ ಅದನ್ನು 34 ಅಂತ ಹೇಳಿದರೆ ಸೊ ಅವಾಗ ಮೈ ನೇಮ್ ಈಸ್ ಅಂತಂದು ಇಲ್ಲಿ ಬೈಲಿಂಗ್ವಲ್ ಆಗಿರೋದ್ರಿಂದ ಮಗು ಕನ್ನಡದಲ್ಲೂ ಕೂಡ ಆನ್ಸರ್ ಹೇಳೋಕ್ಕೆ ಅವಕಾಶ ಇದೆ. ಆದರೆ ಮಗು ಕನ್ನಡದಲ್ಲಿ ಹೇಳಿದ ತಕ್ಷಣ ಟೀಚರ್ ಅದನ್ನು ಒಂದ್ಸಲ ಇಂಗ್ಲೀಷಲ್ಲಿ ಹೇಳ್ಕೊಡ್ಬೇಕು, ಮಗುವಿಗೆ ಹೇಳಲು ಪ್ರೇರೇಪಿಸಬೇಕು. ಇದು ಎರಡನೇ ತರಗತಿ ಗಣಿತ. ಈಗ ಪರಿಸರ ಅಧ್ಯಯನ EVS ನೋಡೋಣ. ಎರಡನೇ ತರಗತಿ ಪರಿಸರದಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಫಸ್ಟು ಡೇ 1 ನೇಚರ್ ವಾಕ್, ಪ್ರಕೃತಿ ನಡಿಗೆ ಅಂತ ಇದೆ. ವರ್ಕ್ಶೀಟ್ ಕೂಡ ಇದೆ. ಡೇ 1 ಐಸಾ ಅಂತ ವರ್ಕ್ಶೀಟ್ ಇದೆ ಇಲ್ಲಿ ಫಸ್ಟ್ ಡೇನೇ EVSಗೆ. ಸೊ ನೋಡೋಣ ಯಾವ ಥರ ಮಾಡಿದ್ದಾರೆ ಇದನ್ನು ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಪ್ರಕೃತಿ ನಡಿಗೆ, ಅಬ್ಸರ್ವ್ ಆ್ಯಂಡ್ ಐಡೆಂಟಿಫೈ ದ ಎನಿಮಲ್ಸ್, ಬರ್ಡ್ಸ್, ಪ್ಲ್ಯಾಂಟ್ಸ್ ಇನ್ ದಿಸ್ ಸರೌಂಡಿಂಗ್ಸ್ ಎಲ್ಲ ಬರ್ಡ್ಸ್, ಆ್ಯನಿಮಲ್ಸ್ ಮತ್ತು ಪ್ಲ್ಯಾಂಟ್ಸ್ಗಳನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು. ಸೊ TLM ಏನು ಬೇಕು ಇಲ್ಲಿ ಅಂತಂದರೆ ಅಬ್ಸರ್ವೇಷನ್ ಶೀಟ್ ಬೇಕು. ಏನೇನು ನೋಡಿದೆ ಅಂತ ಅವನಿಗೆ ಟಿಕ್ ಹಾಕಿ ಕೊಡ್ತಕ್ಕಂಥದ್ದು. ನೆಕ್ಸ್ಟು ಪೆನ್ಸಿಲ್ಸು, ಕ್ರೇಯಾನ್ಸು, ಕಲೆಕ್ಟಿಂಗ್ ಪೌಚ್ ಫಾರ್ ಈ ಸ್ಟೂಡೆಂಟು. ಒಂದು ಕಲೆಕ್ಟಿಂಗ್ ಬ್ಯಾಗ್ ಇರಬೇಕು, ಇಲ್ಲ ತಮ್ಮ ಬ್ಯಾಗ್ನ ಕೂಡ ತೊಗೊಂಡು ಹೋಗಿ ಅವ್ರಿಗೆ ಕಲೆಕ್ಟ್ ಮಾಡಿಕೊಂಡು ಬರ್ಬೋದು. ಸೊ ಇನ್ನೊಂದು ಏನಂತಂದರೆ ಇಲ್ಲಿ ಶಿಕ್ಷಕರಿಗೆ ಸೂಚನೆಗಳಿದೆ. ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಗೆಟ್ ಪರ್ಮಿಷನ್ ಫ್ರಮ್ ರೆಸ್ಪೆಕ್ಟಿವ್ ಇಂಡಿವಿಜುವಲ್ಸ್ ಆ್ಯಂಡ್ ಅಥಾರಿಟೀಸ್, ಚೂಸ್ ಅ ಸೇಫ್ ಪ್ಲೇಸ್ ಆ್ಯಂಡ್ ವೆದರ್ conditions, make sure children are not exposed to dangers such as insects, vehicle movements, ಡೀಪ್ ವಾಟರ್, ರೈನ್ ಆರ್ ಎಕ್ಸ್ಟ್ರೀಮ್ ಹೀಟ್. ಸಂಬಂಧಪಟ್ಟ ವ್ಯಕ್ತಿಗಳು ಮತ್ತು ಅಧಿಕಾರಿಗಳಿಂದ ಅನುಮತಿ ಪಡೆಯಿರಿ. ಸುರಕ್ಷಿತ ಸ್ಥಳ ಮತ್ತು ಹವಾಮಾನ ಪರಿಸ್ಥಿತಿಗಳನ್ನು ಆಯ್ಕೆ ಮಾಡಬೇಕು. ಮಕ್ಕಳಿಗೆ ಕೀಟಗಳು, ವಾಹನಗಳ ಸಂಚಾರ, ಆಳವಾದ ನೀರು, ಮಳೆ ಅಥವಾ ಅತಿಯಾದ ಬಿಸಿಲು ಮುಂತಾದ ಅಪಾಯಗಳಿಲ್ಲದಂತೆ ಖಚಿತಪಡಿಸ್ಕೊಳ್ಬೇಕು. ಅಂದರೆ ಅವ್ರ ಪೇರೆಂಟ್ಸ್ ಗ್ರೂಪಲ್ಲಾದ್ರೂ ಹೇಳ್ಬೋದು ನಾವು, ಹೇಳಿ ಪ್ರಕೃತಿ ನಡಿಗೆ ಕರ್ಕೊಂಡು ಹೋಗಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಇದೆ. ಏನಂದರೆ ವಾಕ್ ಥ್ರೂ ದ ಗಾರ್ಡನ್ ಆ್ಯಂಡ್ ಅಬ್ಸರ್ವ್ ದ ಪ್ಲ್ಯಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅರೌಂಡ್ ಯು. Collect small stones, twigs and fallen leaves in the pouch provided. Don't pluck flowers or leaves or harm any animals. ಸೊ ಇಲ್ಲಿ ಕೆಳಗೆ ಬಿದ್ದಿರೋ ಕಟ್ಟಿಗೆ, ಸಣ್ಣ ಕಲ್ಲುಗಳು, ಬಿದ್ದ ಎಲೆಗಳನ್ನು ಇದು ಮಾಡಬೇಕು. ಹೂವು ಎಲೆಗಳನ್ನೆಲ್ಲ ಕೀಳೋಕ್ಕೆ ಹೋಗಬಾರ್ದು. ಇದನ್ನು ಕಂಪಲ್ಸರಿ ಮಾಡಿ ಪ್ರಕೃತಿ ನಡಿಗೆ, ಯಾಕಂದರೆ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಇದು ತುಂಬ ಯೂಸ್ಫುಲ್ ಇದೆ. ಇದು ಎರಡನೇ ತರಗತಿ ಕನ್ನಡ, ಇಂಗ್ಲಿಷ್, ಗಣಿತ ಹಾಗೂ ಪರಿಸರ ಅಧ್ಯಯನಕ್ಕೆ ಮೊದಲ ದಿನದ ಚಟುವಟಿಕೆಗಳ ವಿವರಣೆ. ಧನ್ಯವಾದಗಳು.